ಹಲೋ ಫ್ಯೂಚರ್ ಆಫೀಸರ್ಸ್, ವೆಲ್ಕಮ್ ಟು ಗ್ಲೋಬಲ್ ಎಜುಕೇಶನ್ ಬನಟ್ಟಿ. ನಿಮ್ಮ ಕನಸಿನ ನೌಕರಿ PUC ಸೆಕೆಂಡ್ ಇಯರ್ ಆದ ಕೂಡಲೇ ನಾನು ವಿಲೇಜ್ ಅಕೌಂಟೆಂಟ್ ಆಗಬೇಕು, ನಾನು ಗ್ರಾಮ ಲೆಕ್ಕಾಧಿಕಾರಿ ಆಗಬೇಕು ಅಂತೇನು ಕನಸು ಕಂಡಿದ್ದೀರಲ್ಲ, ಅದ್ಭುತವಾದಂಥ ಕನಸು ಇವತ್ತು ಈಡೇರಲಿಕ್ಕೆ ಎರಡು ಸ್ಟೆಪ್ಪು. ಏನಂತಂದರೆ, ಈಗ 1,000 ಪೋಸ್ಟ್ಗಳು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಕಾಲ್ಫಾರ್ಮ್ ಆಗಿದ್ದಾವೆ. ನೀವು 2-3 ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿ ಒಂದೇ ಜಿಲ್ಲೆಗೆ ಮಾತ್ರ ಪರೀಕ್ಷೆ ಬರಲಿಕ್ಕೆ ಅವಕಾಶ ಐತಿ. ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಡ್ರಿ. ಅರ್ಲಿ ಬರ್ಡ್ ಗೆಟ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಯಾರು ಅರ್ಲಿ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆಲ್ಲವೂ ಸಿಗುತ್ತದೆ. ಅದಕ್ಕಾಗಿ ಏನೇನು ಪ್ರಶ್ನೆ ಪತ್ರಿಕೆ ಬಂದೈತಿ ಮತ್ತು ಏನು ಸಿಲೆಬಸನ್ನು ನಾವು ಪ್ರಿಪೇರ್ ಮಾಡಬೇಕು, ಯಾವ ಬೌಂಡ್ರಿ ಒಳಗೆ ಅಭ್ಯಾಸ ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಅನ್ನೋದನ್ನ ಈ ವಿಡಿಯೋ ಎಂಡ್ ತನಕ ನೋಡ್ರಿ. ಅಂದ್ರೆ 2024 ಮುಗಿದ್ರೊಳಗ ನಿಮ್ದೊಂದು ನೌಕರಿ ಆಗ್ಲಿಕ್ಕೆ ರೆಡಿ ಆಗಿ ಕೂತೈತಿ ಅಂತ ತಿಳ್ಕೊಂಬಿಡ್ರಿ. ಬರ್ರಿ ಏನೈತಿ ನೋಡೋಣ. ಏನಪ್ಪಾ ಅಂತಂದ್ರೆ, ಗ್ರಾಮ ಲೆಕ್ಕಾಧಿಕಾರಿ ತಯಾರಿ ಆಗ್ಲಿಕ್ಕೆ ನೀವು ನನಗೆ 90 ದಿನಗಳನ್ನ ನೀಡಿದ್ರೆ ಹೇಳ್ತೀನಿ, 2024 ಮುಗಿಯೋದ್ರೊಳಗೆ ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ನಿಮ್ಮ ಕನಸಿನ ನೌಕರಿಯನ್ನ ಪಡಿಲಿಕ್ಕೆ ಒಂದು ಸುವರ್ಣ ಅವಕಾಶ ಸಿಕ್ಕಿದ. ಇಡೀ ದಿವಸ ಅದನ್ನೆಲ್ಲ ಮೆರಿಟ್ ಮೇಲೆ ಸೆಲೆಕ್ಷನ್ ಮಾಡ್ತಿದ್ರು. ಬಟ್ ಇವತ್ತಿನ ದಿವಸ ಏನಾಗಿದೆಪ್ಪ ಅಂತಂದ್ರೆ, CET ಮೇಲೆ ವಿದ್ಯಾರ್ಥಿಗಳನ್ನ ಸೆಲೆಕ್ಷನ್ ಮಾಡೋದು ಇಟ್ಟಿದ್ದಾರೆ. ಅದು ಬಹಳಷ್ಟು ವಿದ್ಯಾರ್ಥಿಗಳ ಕನಸು ಕೂಡ ಆಗಿತ್ತು. ಇವತ್ತು ಅದು ನೆನಸಾಗ್ಯದ. ಯಾರ್ಯಾರು ಇದ್ರೊಳಗೆ PUC ಮುಗಿಸ್ಯಾರ ನೋಡ್ರಿ, ಇದೊಂದು ಸುವರ್ಣ ಅವಕಾಶ. 500-1000 ಬದಲ ಹಗಲಿ ರಾತ್ರಿ ಕಷ್ಟಪಡತ್ತೀರಿ. ಬಟ್ ಇವತ್ತು ನಿಮ್ಗೆ ವಿಲೇಜ್ ಅಕೌಂಟೆಂಟ್ 1000 ಪೋಸ್ಟ್ ಕಾಲ್ಫಾರ್ಮ್ ಆಗ್ಯಾವ ಅಂತಂದ್ರೆ ಇಟ್ ಇಸ್ ಅ ಬಿಗ್ಗರ್ ಕಾಲ್ಫಾರ್ಮ್. ನಿಮಗ ಇದೊಂದು ಸುವರ್ಣ ಅವಕಾಶ. ಚಂದಂಗೆ ಅದೇನ್ ಮಾಡ್ರ, 2024 ಗೌರ್ಮೆಂಟ್ ನೌಕರಿ ನಿಮ್ದಾಗೋದ್ರೊಳಗೆ 2 ಮಾತಿಲ್ಲ. ಒಂದೇದು ಏನಪ್ಪಾ ಅಂತಂದ್ರ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೀತದ. ಅದು 150 ಅಂಕಗಳಿಗೆ ಇರ್ತಾವ. ಮಿನಿಮಮ್ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ 50 ಅಂಕಗಳನ್ನ ಗಳಿಸಬೇಕಾಗಿರ್ತಕ್ಕಂಥದ್ದು. ಇದನ್ನ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನಿಮಗೆ ಇದನ್ನ ಬಳಸ್ತಾರ, ಹೌದೇನಿಲ್ಲ? ಇದನ್ನ ನೀವು ಎಲ್ಲಿ ಕನ್ಸಿಡರ್ ಮಾಡಂಗಿಲ್ಲಪ್ಪ ಅಂತಂದ್ರೆ, ಇದನ್ನ ರ್ಯಾಂಕಿಂಗ್ ಕನ್ಸಿಡರ್ ಮಾಡಂಗಿಲ್ಲ. ಜಸ್ಟ್ ಕ್ವಾಲಿಫೈ ಆಗ್ಲಿಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆನ ಬರಿಬೇಕಾಗ್ತದ. 150 ಅಂಕಗಳನ್ನ ಒಳಗೊಂಡಿರ್ತದ. ಅದರಲ್ಲಿ ನೀವು 50 ಅಂಕಗಳನ್ನ ಗಳಿಸಿದ್ರೆ ಸಾಕು, ನೀವು ಏನಾದಂಗ ಎಲಿಜಿಬಲ್ ಆದಂಗ. ಮುಂದಿಂದ ಏನಿರ್ತದ ಅನ್ನೋದನ್ನ ನೋಡೋಣ, ಸಮಯ ವ್ಯರ್ಥ ಮಾಡೋದು ಬೇಡ. ಪೇಪರ್ 1, ಪೇಪರ್ 2 ಅಂತ ಹೇಳಿ 2 ಎಕ್ಸಾಮ್ ನಡೀತಾವ. ಪೇಪರ್ 1 100 ಅಂಕಗಳಿರ್ತಾವ. 2 ಗಂಟೆ ಟೈಮ್ ಇರ್ತದ. ಬಹಳ ಚಂದ ಐತಿ, ಅದ್ಭುತವಾಗಿ ಇದನ್ನ ಪ್ರಿಪೇರ್ ಮಾಡಿದಾರ. ಇನ್ನು ನಾವು ಸುಂದರವಾಗಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಒಂದ ಸ್ಟೆಪ್. 100% ನಮಗ 100 ಮಾರ್ಕ್ಸ್ ಅಂಕಗಳು ಸಿಗ್ತಾವ. 2 ಗಂಟೆ ಟೈಮ್ ಐತಿ ಅಂತಂದ್ರೆ 120 ನಿಮಿಷ ಟೈಮ್ ಐತಿ. ನಮಗ 100 ಕ್ವಶನ್ಸ್ ಬರ್ತಾವ. ಬಹಳ ಆರಾಮ್ಸೆ ಬಿಡಿಸುನ್ರಿ. ಏನೈತಿ ನೋಡ್ರಿ, ಒಂದೇದ ಪ್ರಚಲಿತ ಘಟನೆ ಮೇಲೆ ಪ್ರಶ್ನೆಗಳು ಬರ್ತಾವ. ಆರಾಮ್ಸೆ ಒಂದು 6-7 ತಿಂಗಳು ಪ್ರಚಲಿತ ಘಟನೆಗಳನ್ನ ಓದ್ಬೇಕು. ನೀವು ಓದ್ತೀರಿ ಹಂಗಲ್ಲ, ನಾವು ಯಾವ ರೀತಿ ಓದಿಸ್ತೀವಿ ಆ ರೀತಿ ಓದಿದ್ರಿ ಅಂತಂದ್ರೆ ಪ್ರಚಲಿತ ಘಟನೆಗಳು ನಿಮ್ಮ ಕಂಟ್ರೋಲ್ದಾಗ ಬರ್ತಾವ. ಹಿಂಗ ಕ್ವಶನ್ ಬರ್ತದ, ಹಿಂಗ ಬರ್ತದ ಅಂತ ಹೇಳಿ ನಾವು ಪ್ರಚಲಿತ ಘಟನೆಗಳನ್ನ ಡಿಸ್ಕಷನ್ ಮಾಡೋದು ನಿಮ್ಗೆ ನಾವು ತಿಳಿಸ್ತೀವಿ. ಇದಾದ ನಂತರ ಭಾರತದ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗ್ತದ. ದೈನಂದಿನ ಗ್ರಹಿಕೆ ವಿಷಯಗಳು, ಇಲ್ಲಿ ಅವರು ಏನ್ ಬೇಕಾದ ಕೇಳಕ್ ಅವಕಾಶ ಐತಿ. ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ ಬರ್ಬೋದು, ಮ್ಯಾಥ್ಸ್ ಮೇಲೆ ಕ್ವಶನ್ ಬರ್ಬೋದು, ದೈನಂದಿನ ಗ್ರಹಿಕೆ ವಿಷಯಗಳ ಮೇಲೆ ಅಂತಂದಾಗ. ಅದಾದ ನಂತರ ವಿಶೇಷವಾಗಿ ಕರ್ನಾಟಕ ಸಂಬಂಧಪಟ್ಟಂತ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡ್ಬೇಕು. ನಾವು ಬರೀ ಕರ್ನಾಟಕದ ಇತಿಹಾಸವನ್ನ ಮಾಡಂಗಿಲ್ಲ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡಬೇಕಾಗ್ತದ. ನೀವು ಬೇರೆ ಬೇರೆ ಯಾವ್ಯಾವ ಬುಕ್ಗಳನ್ನು ತೆಗೆದುಕೊಂಡು ಓದೋದು ಅಷ್ಟು ನನಗೇನ ಸಮಂಜಸ ಅನ್ಸಂಗಿಲ್ಲ. ಯಾಕೆ ಗೊತ್ತಾ, ಹಿಸ್ಟ್ರಿ ಓದ್ಬೇಕಾದ್ರೆ 3 ವರ್ಷ ಡಿಗ್ರಿ ಮಾಡಿದ್ರು ಕೂಡ ಹಿಸ್ಟ್ರಿ ಮುಗಿಯಂಗಿಲ್ಲ. ಅಂತದ್ರೊಳಗೆ ನಾವು CET ಕ್ರ್ಯಾಕ್ ಮಾಡ್ಕೋಬೇಕಾದ್ರೆ ಹಿಸ್ಟ್ರಿ ಹೆಂಗ್ ಓದ್ಬೇಕು, ಎಷ್ಟು ಓದ್ಬೇಕು ಅನ್ನೋದನ್ನ ತಿಳ್ಕೊಬೇಕಂತಂದ್ರೆ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಒಳಗ ನಿಮಗಾಗಿ ಕಾಂಪ್ರಿಹೆನ್ಸಿವ್ ಕೋರ್ಸ್ಗಳನ್ನ ಲಾಂಚ್ ಮಾಡಿದ್ದೀವಿ. ವಿಲೇಜ್ ಅಕೌಂಟೆಂಟ್ಗಾಗಿನೇ ಕಾಂಪ್ರಿಹೆನ್ಸಿವ್ ಕೋರ್ಸ್ ಅದ್ಭುತವಾಗಿ ಪಾಠ ಬೋಧನೆಯನ್ನ ಮಾಡಿದ್ದೇವೆ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದಷ್ಟೇ, ಪ್ಲೇಸ್ಟೋರ್ಗೆ ಹೋಗಿ ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿ ಅನ್ನುವಂಥ ಒಂದು ಆ್ಯಪ್ ಇದೆ. ಇಂಗ್ಲಿಷ್ನಲ್ಲಿ ಹದ್ದಿನ ಚಿತ್ರ ಬರ್ತದ. ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ವಿದ್ಯಾಭ್ಯಾಸ ಇವತ್ತ ಪ್ರಾರಂಭ ಮಾಡ್ಕೊಡ್ರಿ. ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯವನ್ನ ಅಧ್ಯಯನ ಮಾಡಬೇಕು. ಆನಂತರ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತಾದಂಥ ವಿಷಯಗಳನ್ನ ನಾವು ಅಧ್ಯಯನ ಮಾಡಬೇಕು. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಉಪಕ್ರಮಗಳನ್ನ ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳನ್ನ ನಾವು ಅಭ್ಯಾಸ ಮಾಡಬೇಕು.
ಈಗ ಸದ್ಯಕ್ಕೆ ನೋಡ್ರಿ ಯೋಜನೆಗಳ ಬಗ್ಗೆ ನಾವು ನೋಡ್ಕೋಬೇಕು. ಗ್ರಾಮೀಣಾಭಿವೃದ್ಧಿಯ ಒಂದು ಪಂಚಾಯತ್ ರಾಜ್ ಸಂಸ್ಥೆಯ ಏನೇನು ಯೋಜನೆಗಳು ಬರ್ತಾವ ಅವೆಲ್ಲವನ್ನ ಅಧ್ಯಯನ ಮಾಡಬೇಕು. ಅದಕ್ಕಾಗೇನೆ ನಮ್ಮಲ್ಲಿ ಸ್ಪೆಷಲಿಸ್ಟ್ ಗುರುಗಳಿದ್ದಾರ, ಅವ್ರ ಕಡೆಯಿಂದ ಪಾಠ ಬೋಧನೆ ನಿಮಗೆ ಮಾಡಿಸಿ ತಯಾರಿ ಮಾಡಿ ಕೊಡ್ತೀನಿ. ಅದೇ ರೀತಿಯಾಗಿ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂತಹ ವಿಷಯಗಳ ಮೇಲೆ ಪ್ರಶ್ನೆಗಳು ಬರ್ತಾವ. ಇದು ಪೇಪರ್ 1. ಪೇಪರ್ 1 100 ಕ್ವಶನ್ 100 ಮಾರ್ಕ್ಸ್, 2 ಗಂಟೆ ಟೈಮ್ ಕೊಟ್ಟಾರ. ಪೇಪರ್ 2 ಬಾಳ ಸಿಂಪಲ್ ಐತಿ. 3 ವಿಷಯ ಇದಾವ. ಒಂದು ಸಾಮಾನ್ಯ ಕನ್ನಡ, ಯಾರಿಗೆ ಬರಂಗಿಲ್ಲ ಹೇಳ್ರಿ ಕನ್ನಡ, ಎಲ್ಲ ಬರ್ತೈತಿ. ಬಟ್ ಕ್ವಶನ್ ಎಕ್ಸಾಮ್ದಾಗ ಬರ್ಬೇಕಲ್ಲ. ಎಕ್ಸಾಮ್ದಾಗ ಬೀಳುವಂತ ಕ್ವಶನ್ಸ್ ನಿಮಗೆ ಬರ್ಬೇಕಂತಂದ್ರ ನಮ್ಮ ಒಂದು ಸಂಸ್ಥೆಯಲ್ಲಿ ಟೀಚರ್ಸ್ ಮಾಡಿರ್ತಕ್ಕಂಥ ಪಾಠವನ್ನ ನೀವೇನಾದ್ರೂ ಬಹಳ ನೀಟಾಗಿ ವಿದ್ಯಾಭ್ಯಾಸ ಮಾಡಿದ್ದೆ ಅದಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ನಿಮಗೇನು ಡಿಫಿಕಲ್ಟ್ ಆಗೋದಿಲ್ಲ. ಇನ್ ಟೈಮಲ್ಲಿ ಎಲ್ಲವನ್ನ ಬಿಡಿಸಿ ಶಕ್ತರಾಗ್ತೀರಾ. ಅದೇ ರೀತಿಯಾಗಿ ಸಾಮಾನ್ಯ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ ಅಂತ ಕರೀತಾರ, ಇದು ಕೂಡ ನಿಮಗೆ ಬಹಳ ಫೇವರೇಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಆಗ್ಬೇಕಾಗ್ತದ. ಯಾಕಂತಂದ್ರ ರ್ಯಾಂಕ್ ಬರ್ಬೇಕಂತಂದ್ರ ಸಾಮಾನ್ಯ ಇಂಗ್ಲಿಷ್ ದ ಅವಶ್ಯಕತೆ ಬಹಳ ಐತಿ. ಅದೇ ರೀತಿಯಾಗಿ ಕಂಪ್ಯೂಟರ್ ಜ್ಞಾನ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಹೈಯೆಸ್ಟ್ ಈ ವರ್ಷ ನಿಮ್ಮ ವಿಲೇಜ್ ಅಕೌಂಟೆಂಟ್ ಕ್ವಶನ್ಸ್ ಕಂಪ್ಯೂಟರ್ ಅವೇರ್ನೆಸ್ ಮೇಲೆ ಬರೋದ್ರೊಳಗ 2 ಮಾತಿಲ್ಲ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಸಾಮಾನ್ಯ ಕನ್ನಡಕ್ಕ ಫೋಕಸ್ ಮಾಡ್ರಿ. ಇಂತಿಷ್ಟು ದಿನದೊಳಗೆ ಇಷ್ಟು ಓದಿ ಮುಗಿಸ್ತಂತೇಳಿ ಪ್ಲಾನ್ ಹಾಕೊಡ್ರಿ. ಸಾಮಾನ್ಯ ಇಂಗ್ಲಿಷ್ ಅನ್ನ ಒಳ್ಳೆಯ ಒಂದು ಟೀಚರ್ ಇದ್ದಾರೆ ನಮ್ಮಲ್ಲಿ, ಆ ಒಂದು ಟೀಚರ್ಸ್ ನ ಸಹಾಯ ಪಡ್ಕೊಂಡು ಸಾಮಾನ್ಯ ಇಂಗ್ಲಿಷ್ ಅನ್ನ, ಜನರಲ್ ಇಂಗ್ಲಿಷ್ ಅನ್ನ ಶಾರ್ಟ್ ಟೈಮ್ದಾಗ ಹೈ ಲೆವೆಲ್ ಮಾರ್ಕ್ಸ್ ಅನ್ನ ಕವರ್ ಮಾಡ್ಕೊಳ್ಳುವಾಗ ತಯಾರಿ ಆಗ್ಬೇಕು ನೀವ. ಇದಾದ ನಂತರ ಕಂಪ್ಯೂಟರ್ ಜ್ಞಾನ ನಾ ಹೇಳೇನ್ರಿ ನಿಮಗೊಂದ್ ಮಾತ, ಪೇಪರ್ 2 100ಕ್ಕೆ 100 ನಾವು ಮಾರ್ಕ್ಸ್ ತೆಗಿಬಹುದು. 100ಕ್ಕೆ 100 ಇದನ್ನ ನಾನು 100% ಗ್ಯಾರಂಟಿ ಕೊಡಾಕ್ತೀನಿ. ಪೇಪರ್ 2 100ಕ್ಕೆ 100 ಮಾರ್ಕ್ಸ್ ತೆಗಿಬಹುದು. ಪೇಪರ್ 1 ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾಗ್ತೈತಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಹೆವಿ ಎಫರ್ಟ್ ಹಾಕಿ ನಾವು ತಯಾರಿ ಆದ್ವಿ ಅಂತಂದ್ರ 20 ವರ್ಷ ಕೂತು ಓದಿದವ್ರು ಇರ್ಲಿ, 4 ವರ್ಷ ಕೂತು ಓದಿದವ್ರು ಇರ್ಲಿ, IAS ಕೋಚಿಂಗ್ ತೊಗೊಂಡವ್ರು ಇರ್ಲಿ, KS ಕೋಚಿಂಗ್ ತೊಗೊಂಡವ್ರು ಇರ್ಲಿ, ಅವ್ರಿಗೂ ಇರೋದು ಕೆಂಪು ರಕ್ತ, ನಿಮಗೂ ಇರೋದು ಕೆಂಪು ರಕ್ತನ. ಅವ್ರಟ ದೌಡ್ ಓದಾಕ್ ಸ್ಟಾರ್ಟ್ ಮಾಡ್ಯಾರ. ನೀವು ಲೇಟ್ ಮಾಡಿ ಓದಾಕತ್ತೀರಿ, ಬಟ್ ಒಂದ್ ಸ್ವಲ್ಪ ಜಾಸ್ತಿ ಓದ್ರಲ್ಲ, ಅವ್ರಕ್ಕಿಂತ ಜಾಸ್ತಿ ಓದ್ರಿ, ನೀವು ಸಕ್ಸಸ್ ಆಗ್ತೀರಿ. ಹಿಯರ್ ಕಾಂಪಿಟೇಷನ್ ನಾಟ್ ಮ್ಯಾಟರ್, ಯುವರ್ ಪ್ರಿಪರೇಷನ್ ಇಸ್ ಮ್ಯಾಟರ್. ಇಲ್ಲಿ ಕಾಂಪಿಟೇಷನ್ ಎಟ್ಟೈತಿ ಏನೈತಿ ಇಲ್ಲಿ ಮ್ಯಾಟರ್ ಆಗಂಗಿಲ್ಲ, ನಿಮ್ಮ ಪ್ರಿಪರೇಷನ್ ಮ್ಯಾಟರ್ ಆಗ್ತೈತಿ. ಗುಡ್ ಗೈಡೆನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ರೈಟ್ ಗೈಡೆನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಇನ್ನೊಂದು ಹೇಳ್ತೇನ್ರಿ, ಗೈಡೆನ್ಸ್ ತಗೋದಾದ್ರೆ ಯಾತ್ ಬೇಕತ್ ಗೈಡೆನ್ಸ್ ತಗೋದಲ್ಲ, ಗುಡ್ ಗೈಡೆನ್ಸ್ ಬೇಕದ. ಅದಕ್ಕಾಗಿ ನೋಡ್ರಿ ರೈಟ್ ಟೂಲ್ಸ್ ಬೇಕು ನಿಮ್ ಕಡೆ. ಏನ್ ಬೇಕ್ರಿ? ರೈಟ್ ಟೂಲ್ಸ್ ಇದ್ದಾಗ ನೀವು ಸಕ್ಸಸ್ ಆಗ್ತೀರಿ. ನೀವು ನೋಡ್ರಿ ಈಗ ಏನೋ ಒಂದು ಸ್ಕ್ರೂ ಬಿಚ್ಚಬೇಕಾಗಿರ್ತೈತಿ, ಅಲ್ಲಿ ಪಾನ ತಗೊಂಡ್ ನಿತ್ರಿ ಅಂತಂದ್ರ ಸ್ಕ್ರೂ ಬಿಚ್ಚಂಗಿಲ್ಲ. ಅದ ನೋಡ್ರಿ ಸ್ಕ್ರೂ ಡೈರ್ ತಗೊಂಡು ಸ್ಕ್ರೂ ಬಿಚ್ಚ್ರಿ, ಬಿಚ್ಚೈತಿ. ಹಂಗ ನಿಮ್ಮ ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೋಬೇಕಾದ್ರೆ ಜಿಯೋಗ್ರಫಿ ಓದೋದಂದ್ರೆ ಜಿಯೋಗ್ರಫಿದೊಳಗೆ ಏನು PhD ಮಾಡ್ಬೇಕತ್ತೇನಿಲ್ಲ, ಇಲ್ಲ. ಇತಿಹಾಸ ಓದ್ಬೇಕಂತಂದ್ರೆ ಇತಿಹಾಸದಾಗ ಏನು PhD ಮಾಡ್ಬೇಕತ್ತೇನಿಲ್ಲ. ಒಂದಿಷ್ಟು ಕ್ವಶನ್ಸ್ಗಳು ಏನಾಗತ್ತವಪ್ಪ ಅಂತಂದ್ರೆ ಇತಿಹಾಸದೊಳಗ ಅಲ್ಲೇ ಸುತ್ತ ಹಾಕತ್ತೇವ. ಒಂದು ರೌಂಡ್ ಐತಿ, ಆ ಸರ್ಕಲ್ ಐತಿ, ಆ ಸರ್ಕಲ್ದೊಳಗ ಸುತ್ತ ಹಾಕ್ತಿರ್ತಾವ. ಅದ ಸರ್ಕಲ್ ಅನ್ನ ನಿಮಗ್ ಗೊತ್ತು ಮಾಡ್ಕೋಬೇಕು. ಆ ಗೊತ್ತು ಮಾಡಿಸೋ ಸಲುವಾಗಿನ ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿ ಒಳಗ ಗ್ರಾಮ ಲೆಕ್ಕಾಧಿಕಾರಿ ಮೀನ್ಸ್ ವಿಲೇಜ್ ಅಕೌಂಟೆಂಟ್ ಗಾಗಿ ಒಂದು ಕಾಂಪ್ರಿಹೆನ್ಸಿವ್ ಸ್ಟಡಿ ಮಟೀರಿಯಲ್ಸ್ ಅನ್ನ ಮತ್ತು ಒಂದು ವಿಡಿಯೋ ಕ್ಲಾಸ್ಗಳನ್ನ ಗ್ಲೋಬಲ್ ಎಜುಕೇಶನ್ ಬನ್ನಟ್ಟಿ ಅನ್ನುವಂಥ ಒಂದು ಆ್ಯಪ್ನೊಳಗ ನಾವು ಏನು ಮಾಡಿದ್ದೀವಿ, ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದೀವಿ. ಈಗ ನಿಮ್ಗೆ ಆಫರ್ ಐತಿ, ಅದನ್ನು ಬಳಸ್ಕೊಂಡು ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ತಲ್ಲೀನರಾಗ್ರಿ, ನಿಮ್ಮ ಜೀವನದೊಳಗ ಯಶಸ್ವಿ ಆಗ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡ್ರಿ ಪೇಪರ್ 1 ಪೇಪರ್ 2. ಪೇಪರ್ 1 ಏನಿರ್ತೈತೆ ಅನ್ನೋದು ಗೊತ್ತಾಯ್ತು. ಪೇಪರ್ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ ಇಟ್ಟಾರು. ಹೈಯೆಸ್ಟ್ 100ಕ್ಕೆ 100 ಮಾರ್ಕ್ಸ್ ತೆಗಿಸ್ಲಿಲ್ಲ ಅಂತಂದ್ರೆ ನಮ್ಮನ್ನು ಬಿಡ್ಬೇಡ್ರಿ, 100% ತಯಾರಿ ಮಾಡೋಣ. ಇಲ್ಲಿ 2 ತರ ಬ್ಯಾಚ್ ಮಾಡಿದ್ವಿ, ಒಂದು ಆನ್ಲೈನ್ ಬ್ಯಾಚ್ ಮಾಡಿದ್ವಿ, ಒಂದು ಆಫ್ಲೈನ್ ಬ್ಯಾಚ್ ಮಾಡಿದ್ವಿ. ಆಫ್ಲೈನ್ ಬ್ಯಾಚ್ ಬಂದಾಗ ನಿಮಗ ಆನ್ ಎನ್ ಎವರೇಜ್ ಒಂದು 16 ತಾಸು ಅಭ್ಯಾಸ ಮಾಡಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತದೆ. 16 ತಾಸು ಅಭ್ಯಾಸ ಮಾಡಿರ ಹೇಳ್ತೀನಿ ನಿಮಗ ಹೆಂಗ್ ಅಭ್ಯಾಸ ಮಾಡ್ಬೇಕಪ್ಪ ಅಂತಂದ್ರ, ಒಂದೊಂದು ಸಬ್ಜೆಕ್ಟ್ಗ ಹೈಸ್ಕೂಲ್ದಾಗ ಹೆಂಗ್ ಪೀರಿಯಡ್ಗಳು ನಡೀತಲ್ಲ ಹಂಗ ಪೀರಿಯಡ್ಗಳು ನಡಿಬೇಕು. ಹೈಸ್ಕೂಲ್ದಾಗ ಹೆಂಗ್ ಡ್ರಿಲ್ ಆಗ್ತಿತ್ಲ ಹಂಗ್ ಡ್ರಿಲ್ ಆಗ್ಬೇಕು. ಡ್ರಿಲ್ಲಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್, ಕೋಚಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್, ಡ್ರಿಲ್ಲಿಂಗ್ ಇಸ್ ಇಂಪಾರ್ಟೆಂಟ್. ಅದಕ್ಕಾಗಿ ನಾ ಒಂದು ಮಾತು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ, ಕೋಚಿಂಗ್ ಈಸ್ 1%, ಯುವರ್ ಎಫರ್ಟ್ ಇಸ್ 99%. ಕೋಚಿಂಗ್ ನೀವು 1% ತಗೊಂಡ್ರೆ 99% ನೀವು ಎಫರ್ಟ್ ಹಾಕ್ಬೇಕು. ಅದು ರೈಟ್ ಗೈಡೆನ್ಸ್ ದಾಗ ಎಫರ್ಟ್ ಹಾಕ್ಬೇಕು. ಅರ್ಥ ಆಯ್ತಾ? ಕಂಪ್ಯೂಟರ್ ಜ್ಞಾನದ ಬಗ್ಗೆ ಗೊತ್ತಾಯ್ತು, ಸಾಮಾನ್ಯ ಇಂಗ್ಲಿಷ್ ಬಗ್ಗೆ ಗೊತ್ತಾಯ್ತು, ಸಾಮಾನ್ಯ ಕನ್ನಡ ಬಗ್ಗೆ. ನಿಮ್ಮ ಕನಸು ಈ ವರ್ಷ ನೌಕರಿ ಹಿಡಿಬೇಕಂತಂದ್ರೆ ತರಬೇತಿ ಅವಶ್ಯಕತೆ ಬಹಳ ಐತಿ.
ಗುಡ್ ಗೈಡೆನ್ಸ್ ಅವಶ್ಯಕತೆ ಭಾಳ ಐತಿ. ಸ್ವಂತ ನೀವ ಸ್ಟಾರ್ಟ್ ಮಾಡ್ಕೊಂಡ್ರಿ, ನೀವ ಓದಕ್ ಸ್ಟಾರ್ಟ್ ಮಾಡ್ರಿ, ನೋ. ಸೆಲೆಕ್ಷನ್ ಆಗ್ಬೋದು, ಆಗದೇನೆ ಇರ್ಬೋದು, ಬಟ್ ಈ ಚಾನ್ಸ್ ವಾಪಸ್ ಸಿಗಂಗಿಲ್ಲ. ಹಿಯರ್ ಫೀಸ್ ಇಸ್ ನಾಟ್ ಮ್ಯಾಟರ್. ಇಲ್ಲಿ ಫೀಸ್ ಏನು ಮ್ಯಾಟರ್ ಆಗಂಗಿಲ್ಲ. ಇಲ್ಲಿ ಮ್ಯಾಟರ್ ಆಗೋದು ನೀವು ಸೆಲೆಕ್ಷನ್ ಆಗೋದು. ನೋಡ್ರಿ, ನೀವು ಸಮ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ನೋಡ್ರಿ, ಒಂದಿಷ್ಟು ದಿನದೊಳಗೆ 2024 ಮುಗಿದ್ರೊಳಗ ಒಂದು ನೌಕರಿ ಮಾಡ್ಕೊಂಡು ನಿಮ್ಮ ಮನೆಗೆ ಹೋಗಿ ನಂದಾದೀಪ ಆಗ್ತೀರಿ. ಬಟ್ ನಿಮ್ಮ ಮೈಂಡ್ ಸೆಟ್ ಕರೆಕ್ಟ್ ಆಗಿ ಇಟ್ಕೊಳ್ರಿ. ಮನಸ್ಥಿತಿ ಪರಿಸ್ಥಿತಿ, ಇವತ್ತು ನಿಮ್ಮ ಮನಸ್ಥಿತಿ ಕರೆಕ್ಟ್ ಇತ್ತಂದ್ರೆ ಮುಂದಿನ ನಿಮ್ದು ಪರಿಸ್ಥಿತಿ ಕರೆಕ್ಟ್ ಉಳಿತದ. ಯಾವ್ದಾವ್ದೋ ಒಂದು ಫೋನ್ ತಗೊಳಕ 10,000 ರಿಂದ 15,000 ರೂಪಾಯಿ ಕಾಸ್ಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಫೋನ್ ಯೂಸ್ ಮಾಡ್ತೀರಿ. ಒಂದು ಕೋಚಿಂಗ್ ತಗೊಂಡು ಒಂದು ನೌಕರಿ ಹಿಡಿಯೋಳಕ ನಿಮ್ಮ ಕಡೆ ಹಣ ಇಲ್ಲ ಅಂತಂದ್ರ ಎಷ್ಟು ಸೇಮ್ಲೆಸ್ ಅನಿಸ್ತದ್ರಿ. ಓಕೆ, ನೋ ಪ್ರಾಬ್ಲಮ್, ಫ್ರೀ ಆಗಿ ಕೊಡ್ರಿ. ಎಸ್, ನಾವು ಫ್ರೀ ಆಗಿ ಕೊಡಾಕು ರೆಡಿ ಇದ್ದೀವಿ, ಬಟ್ ಫ್ರೀ ಆಗಿ ನೀವು ಕಲಿಯಾಕ ರೆಡಿ ಇದೀರಿ? ನೋ, ಅದಕ್ಕೂ ನೀವು ರೆಡಿ ಇಲ್ಲ. ಫ್ರೀ ಸಿಕ್ಕತೈತೆ ಒಂದ್ 2-3 ದಿನ ಚಂದಂಗೆ ಕೋಚಿಂಗ್ ತೋದು ಮತ್ತೆ ಬಿಟ್ಟು ಹೋಗ್ಬಿಡುದು. ನೋ, ಅದ್ರ ಸಲುವಾಗಿ ನಾ ಏನ್ ಮಾಡಾಕತ್ತೀನಿ, ಫ್ರೀ ಆಫ್ ಕಾಸ್ಟ್ನಾಗ ಏನು ಕೊಡಂಗಿಲ್ಲ. ನಾವು ಒಂದಿಷ್ಟು ಫೀಸ್ ಮಾಡ್ತೀವಿ, ಆ ಫೀಸ್ ಅನ್ನ ಕಟ್ರಿ, ನೀವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ರಿ, ಡೈಲಿ ಟೆಸ್ಟ್ ನಡೆಸುನು ಅಂಡ್ ಡೈಲಿ ಪ್ರಿಪರೇಷನ್ ಮಾಡಿಸುನು, ರಿವಿಷನ್ ಪ್ಲಾನ್ ಮಾಡ್ಕೊನು, ಟೆಸ್ಟ್ಗಳು ಬರೀನು. ಒಟ್ನಲ್ಲಿ 2024 ಮುಗಿದ್ರೊಳಗ ವಿಲೇಜ್ ಅಕೌಂಟೆಂಟ್ ಆಗಿ ಹೊರಗೆ ಬರೋನು ಅಂತ ಹೇಳ್ತಿದ್ದೀನಿ. ಇನ್ನೊಂದು ಹೇಳ್ತೀನಿ, ಇಲ್ಲಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇದಾರ. ಎಂದೋ ಮಾಡಿದಂತ ನೋಟ್ಸ್ ಅನ್ನು ತಗೊಂಡು ಪಾಠ ಮಾಡಂಗಿಲ್ಲ. ನಮ್ಮಲ್ಲಿ ಒಂದ್ಸರಿ ಪಾಠಕ್ಕೆ ನಿಂತು ಅಂತಂದ್ರೆ ಹೊಸದು ಏನ್ ಅಪ್ಡೇಟ್ ಆಗೈತಿ ಅದನ್ನ ನಾಲೆಜ್ ಕೊಟ್ಟ ನಿಮ್ಮನ್ನ ತಯಾರಿ ಮಾಡ್ತೀವಿ. ನೋಡ್ರಿ, ನೀವು ಒಂದೊಂದು ಕೋಚಿಂಗ್ ಸೆಂಟರ್ದೊಳಗ ಏನ್ ಮಾಡಿಬಿಟ್ಟಾರ ಅಂತಂದ್ರೆ ಎಂದೋ ಬಹಳ ದಿವಸ ಹಿಂದೆ ಮಾಡಿರ್ತಕ್ಕಂಥ ನೋಟ್ಸ್ ಅನ್ನ ತಗೊಂಡ್ ಹಿಸ್ಟ್ರಿ ಪಾಠ ಮಾಡ್ತಾರ, ಜಿಯೋಗ್ರಫಿ ಪಾಠ ಮಾಡ್ತಾರ, ಮ್ಯಾಥ್ಸ್ ಪಾಠ ಮಾಡ್ತಾರ, ಎಲ್ಲ ಪಾಠ ಮಾಡ್ತಾರ. ಬಟ್ ಅದ್ರೊಳಗ ಅಪ್ಡೇಟೆಡ್ ವಿಷಯವನ್ನ ಸೇರಿಸ್ಬೇಕ್ರಿ. ಅದನ್ನ ಸೇರಿಸಿ ನಾವು ಪಾಠ ಮಾಡ್ತೀವಿ, ಅವರು ಪಾಠ ಮಾಡ್ತಾರ, ನೀವು ಸಕ್ಸಸ್ ಆಗೋದು ನೋಡ್ಕೊಳ್ರಿ. ನಿಮ್ಮ ಸಕ್ಸಸ್ ನಮ್ ಸಕ್ಸಸ್. ಆಲ್ಮೋಸ್ಟ್ ಅಲ್ಲಿ ಹೇಳ್ತೀನಿ, 1,000 ಪೋಸ್ಟ್ ಕಾಲ್ಫಾರ್ಮ್ ಆಗಿದ್ದು ನನಗೆ ಬಹಳ ಸಂತೋಷ ತಂದು ಕೊಟ್ಟೈತಿ. ಯಾಕಂದ್ರೆ ಕರ್ನಾಟಕದಲ್ಲಿರುವಂತ 1,000 ಕುಟುಂಬಗಳು ಬಹಳ ಚೆನ್ನಾಗಿ ಅಭಿವೃದ್ಧಿ ಹೊಂತಾವ ಅನ್ನುವಂತ ಕನಸು ಕೂಡ ನಂದು ಐತಿ. ಅಂತ ಕನಸಿನೊಳಗ ನಿಮ್ದು ಪಾಲು ಐತಿ. ನೀವು ಸಕ್ಸಸ್ ಆಗ್ಬೇಕಾಗೈತಿ. ಬರೀ ಕನಸು ಕಾಣ್ಕೋತ ಕೂತ್ರ ಕೆಲಸ ಆಗಂಗಿಲ್ಲ. ನಿಮ್ಮ ಕನಸು ಏನಾಗಿರ್ಬೇಕು, ಎಕ್ಯುರೇಟ್ ಆಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು, ಎಕ್ಸಲೆಂಟ್ ಆಗಿರ್ಬೇಕು, ಡೀಪರ್ ಆಗಿರ್ಬೇಕು, ವೈಡರ್ ಆಗಿರ್ಬೇಕು. ಇಷ್ಟೆಲ್ಲ ಇದ್ದಾಗ ಮಾತ್ರ ಕನಸು ಸಾಕಾರ ಆಗ್ತೈತಿ. ಎಷ್ಟು ಮಂದಿ ಕನಸು ಕಾಣಂಗಿಲ್ಲ, ನಾವು ವಿಲೇಜ್ ಅಕೌಂಟೆಂಟ್ ಆಗ್ಬೇಕಂತ. ಆಗ್ಬೇಕಂದ್ರ ಆಗಂಗಿಲ್ಲ, ಕೆಲಸ ಮಾಡ್ಬೇಕು. ಕೆಲಸ ಮಾಡ್ರೆ ನಾವು ಸಕ್ಸಸ್ ಆಗ್ತೀವಿ, ಇಲ್ಲ ಅಂತಂದ್ರೆ ಸಕ್ಸಸ್ ಆಗಂಗಿಲ್ಲ. ಹೆಂಗ್ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಎಕ್ಯುರೇಟ್ ಆಗಿ ಮಾಡ್ಬೇಕು, ಸ್ಪೀಡ್ ಆಗಿ ಮಾಡ್ಬೇಕು, ಎಕ್ಸಲೆಂಟ್ ಆಗಿ ಮಾಡ್ಬೇಕು, ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಅಂದಾಗ ಮಾತ್ರ ನಮ್ಗೆ ಸಕ್ಸಸ್ ಸಿಗ್ತದೆ. ನಾವು ಮಾಡುವ ರೀತಿನೇ ಬೇರೆ, ಅಲ್ಲಿ ಕೇಳುವ ರೀತಿನೇ ಬೇರೆ. ಯಾಕೆ ಹಂಗಾಗ್ತೈತೆ ಅಂದ್ರೆ ಗೈಡೆನ್ಸ್ ಸರಿಯಾಗಿ ಸಿಕ್ಕಿರಂಗಿಲ್ಲ. ಆ ನಂತರ ಅತ್ತಟ್ಟು ಹೇಳಿ ಇತ್ತಟ್ಟು ಹೇಳಿ ವಿಷಯ ಮುಗಿಸುವಂಥದ್ದಲ್ಲ, ಕ್ವಶನ್ ಎಕ್ಸಾಮ್ಗೆ ಯಾವ ರೀತಿ ಬರ್ತಾವ ಅನ್ನುವಂಥದ್ದನ್ನ ಇಟ್ಕೊಂಡು ಪಾಠ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅದ್ಭುತವಾದ ಒಂದು ಪಾಠವನ್ನ ಮಾಡ್ಲಿಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ರಿಸೋರ್ಸ್ಫುಲ್ ಪರ್ಸನ್ಸ್ಗಳನ್ನ ಕರೆಸಿ ನಿಮಗೆ ಪಾಠ ಮಾಡಿಸೋ ಜವಾಬ್ದಾರಿ ನಾ ತಗೊಂಡೇನ್ರಿ. ನೀವು ಬರಕ್ ರೆಡಿ ಆಗ್ರಿ, ನಾ ತಯಾರಿ ಮಾಡಕ್ ಸ್ಟಾರ್ಟ್ ಮಾಡ್ತೇನ್ರಿ. ಮಾರ್ಚ್ 1ನೇ ತಾರೀಕಿನಿಂದ ಹೊಸ ಬ್ಯಾಚ್ ಪ್ರಾರಂಭ ಆಗೈತಿ. ಈಗ ಸದ್ಯಕ್ಕೆ ಕಾಲ್ಫಾರ್ಮ್ ಸ್ಟಾರ್ಟ್ ಐತಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ. ಅದ್ರ ವಿದ್ಯಾಭ್ಯಾಸ ಇವತ್ತಿನಿಂದಲೇ ನೀವು ಸ್ಟಾರ್ಟ್ ಮಾಡ್ಕೊಡ್ರಿ. ಆನ್ಲೈನ್ ಬ್ಯಾಚ್ ಮಾಡಿದ್ರೆ ಒಂದು ಫೀಸ್ ಐತಿ, ಆಫ್ಲೈನ್ ಬ್ಯಾಚ್ ಮಾಡಿದ್ರೆ ಇನ್ನೊಂದು ಫೀಸ್ ಐತಿ. ಅದ್ರ ಬಗ್ಗೆ ವಿಶೇಷವಾದಂತ ಮಾಹಿತಿ ಕೇಳ್ಕೋಬೇಕಂತಂದ್ರೆ ಗ್ಲೋಬಲ್ ಎಜುಕೇಶನ್ ಬನಟ್ಟಿಯ ಒಂದು ನಂಬರ್ಗೆ ಫೋನ್ ಮಾಡಿ ಎಲ್ಲ ಮಾಹಿತಿಯನ್ನ ಪಡ್ಕೊಳ್ರಿ ಅಂತ ಹೇಳ್ತಾ, ನೋಡ್ರಿ ಮುಂದೆ ಏನಾಯ್ತು ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದಂತ ವೇಳಾಪಟ್ಟಿಯನ್ನು ವೆಬ್ಸೈಟ್ದಾಗ ಬಿಡ್ತಾರೆ. ಎಂದ ಎಕ್ಸಾಮ್ ನಡಿತೈತಿ, ಏನ್ ನಡಿತೈತಿ, ಒಟ್ಟು ಎಕ್ಸಾಮ್ ನಡಿತೈತಿ, ಇಂದ ನಡಿತೈತಿ ಅಂದ ನಿಮಗೇನಾಗಬೇಕು, ಡೇಟ್ ಬರಬೇಕು, ಅವಾಗ ನೀವು ಓದಕ್ ಸ್ಟಾರ್ಟ್. ನೋ, ಕಾಲ್ಫಾರ್ಮ್ ಆಗೈತೆ, ಅಪ್ಲಿಕೇಶನ್ ಹಾಕ್ಯಾರ, 1 ವರ್ಷ ಬಿಟ್ಟು ಕರ್ಲಿ, 2 ವರ್ಷ ಬಿಟ್ಟು ಕರ್ಲಿ, 3 ವರ್ಷ ಬಿಟ್ಟು ಕರ್ಲಿ, ಹಿಡ್ದಂತ ಕೆಲಸ ಒಟ್ಟ ಬಿಡಬಾರ್ದು. ಅಂದ್ರೆ ನೀವು ಸಕ್ಸಸ್ ಆಗ್ತೀರಿ. ಇಲ್ಲ ಅಂತಂದ್ರ ಇಂದಟ್ ಇಲ್ಲೆಡ್ ತೋಡುದು, ಅಲ್ಲೆಡ್ ತೋಡುದು, ಟೆಗ್ಗ ತೋಡ್ಕೊತ ಹೋದ್ರೆ ನಡೆಯಂಗಿಲ್ಲ. ನೀರ್ ಬೇಕಂದ್ರೆ ಒಂದ ಕಡೆ ತೋಡ್ಬೇಕು ಟೆಗ್ಗ. ಬೇರೆ ಬೇರೆ ಕಡೆ ಟೆಗ್ಗ ತೋಡ್ರಿ ಅಂತಂದ್ರೆ ಆಗಂಗಿಲ್ಲ. ಒಂದ ಕಡೆ ತೋಡ್ರಿ, ವಿಲೇಜ್ ಅಕೌಂಟೆಂಟ್ ಆಗ್ರಿ, ಜೀವನ ಸೆಟಲ್ ಮಾಡ್ಕೊಂಡ್ಬಿಡ್ರಿ. ಅದಕ್ಕಾಗಿ OMR ಮೇಲೆ ಎಕ್ಸಾಮ್ ನಡೀತದ. ಒಟ್ಟು ಏನಾಗಿರ್ಬೇಕಪ್ಪ ಅಂತಂದ್ರ ಕನಿಷ್ಠ 35% ಅಂಕಗಳನ್ನ ಗಳಿಸುವುದು ಬಹಳ ಕಡ್ಡಾಯವಾಗೈತಿ. ಇದು ಎಲ್ಲ ಏನಪ್ಪಾ ಅಂತಂದ್ರ ಈ ವಿಲೇಜ್ ಅಕೌಂಟೆಂಟ್ ತಯಾರಿ ಆಗ್ಬೇಕಾರೆ ಏನೇನ್ ಮಾಡ್ಬೇಕು, ಎಂತ ಮಾಡ್ಬೇಕು, ಪ್ರೊಸೀಜರ್ನ ಈಗ ನಿಮಗೆ ತಿಳಿಸ್ಕೊಟ್ಟೈತಿ. ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತ ವಿಶೇಷವಾದಂತ ಮಾಹಿತಿಗಳನ್ನ ನಾವು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಒಂದು ಸಮಯದ
ಅವಧಿಯನ್ನ ನಿಗದಿಪಡಿಸಿಕೊಂಡು ಪಾಠ ಬೋಧನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರ್ಯಾರು ಇವತ್ತು SSGD ಪ್ರಿಪರೇಷನ್ ಆಗತ್ತೀರಿ, PUC ಸೆಕೆಂಡ್ ಇಯರ್ ಮುಗ್ದೈತಿ, ಅದ್ ನಂದು ಆಗಂಗಿಲ್ಲ ಅನ್ನೋದು ತೆಗೆದು ಬಿಡ್ರಿ. ಸೆಂಟ್ರಲ್ ಮಾಡ್ಕೋತೀರಿ ಅಂತಂದ್ರೆ ಸ್ಟೇಟ್ ಮಾಡ್ಕೊಳ್ಳೋದೇನು ದೊಡ್ಡದಲ್ಲ. ಆನಂತರ ಇನ್ನೊಂದು ತಲೆಯಾಗಿರ್ತೈತಿ, ಇವೆಲ್ಲ ಡೀಲ್ ಹಾಕವು ಅದಾಕವು. ನೋ ಡೀಲ್, 100ಕ್ಕೆ 100 ಡೀಲ್ ಏನಾಗಂಗಿಲ್ಲ. ಒಂದ್ ವೇಳೆ ಆಧಾರ ಹೇಳಾಕತ್ತೇನೆ ನಾನು, ಆಗಂಗಿಲ್ಲ ಅವು. ಹಂಗ ಇಟ್ಕೊಂಡು ಹೋದ್ರಿ. ಹಂಗಾರ ಆಗಂಗಿಲ್ಲ ಅಂತಂದ್ರ, ಒಂದ್ ವೇಳೆ ಅಕ್ಕವು ಅಂತಂದ್ರ, ಅಕ್ಕವಂದ್ರ ಅಪ್ಲಿಕೇಶನ್ ಯಾಕೆ ಹಾಕ್ತಿರಿ? ಆಗಂಗಿಲ್ಲ ಅಂತಂದ್ರ ಯಾಕೆ ಓದಂಗಿಲ್ಲ ನೀವ? ಫಸ್ಟ್ ಏನ್ ಮಾಡ್ರಿ, ಮನಸ್ಥಿತಿ ಕರೆಕ್ಟ್ ಮಾಡ್ಕೊಡ್ರಿ. ಅರ್ಥ ಆಯ್ತಾ? ಏನು ಡೀಲ್ ಇಲ್ಲ, ಏನು ಇಲ್ಲ. ಸಿಲೆಬಸ್ ಪರ್ಫೆಕ್ಟ್ ಆಗಿ ಓದೋನು, ಚೆನ್ನಾಗಿ ಅಭ್ಯಾಸ ಮಾಡೋನು. ಯಾಕೆ ನಿಮ್ದು ಆಗ್ಬಾರ್ದು ಹೇಳ್ರಿ ನೋಡೋಣ. PUC ಫೇಲ್ ಆದವ್ರು IAS ಆಗ್ಯಾರ, ಅವ್ರನ್ನ ಡೀಲ್ ಕೊಟ್ಟು ಆಗ್ಯಾರ? ನೋ, ಹಗಲಿ ರಾತ್ರಿ ಅಭ್ಯಾಸ ಮಾಡಿ ಆಗಿದ್ದಾರೆ. ಕಾಲ್ ಕುಂಟಿದ್ದವ್ರು ಮೌಂಟ್ ಎವರೆಸ್ಟ್ ಮೇಲೆ ಹೋಗಿ ನಿಂತು ಫೋಟೋ ತೆಗಿಸಿ ಕಳಿಸ್ಯಾರ. ಅವ್ರನ್ನ ಏರೋಪ್ಲೇನ್ದಾಗ ಹೋಗಿ ಅಲ್ಲಿ ಇಳಿದಾರ? ಇಲ್ಲ. ಯಾವ್ದು ಎಲ್ಲದಕ್ಕೂ ಒಂದೊಂದು ಸೊಲ್ಯೂಷನ್ ಅದಾವ. ಆ ಸೊಲ್ಯೂಷನ್ ಪಡ್ಕೊಳ್ಳುವಂತ ರೀತಿ ನಿಮ್ದು ಕರೆಕ್ಟ್ ಇತ್ತಂದ್ರೆ 100% ಸಕ್ಸಸ್ ಆಗ್ತೀರಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ಹಂಗ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಈಗ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ. ನಮಸ್ಕಾರ.